ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಳೆ ಸಮೀಕ್ಷೆ 2026-27 ಈ ವರ್ಷದ ಸಾಲಿನಲ್ಲಿ ನಿಮ್ಮ RTC ಅಥವಾ ಪಹಣಿಯಲ್ಲಿ ಅಥವಾ ಉತ್ತಾರಿಯಲ್ಲಿ ಯಾವ ಬೆಳೆ ಸಮೀಕ್ಷೆ ಆಗಿ ಆ ಒಂದು ಪಹಣಿಲಿ ಎಂಟ್ರಿ ಆಗಿದೆ, ಒಂದು ವೇಳೆ ಎಂಟ್ರಿ ಆಗಿಲ್ಲ ಅಂದರೆ ನೀವೇ ಫೋಟೋ ತೆಗೆದು ಆ ಒಂದು ಬೆಳೆ ಸಮೀಕ್ಷೆನ ಮಾಡ್ಕೊಳ್ಳೋದು ಹೇಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಬರಬೇಕು ಬೆಳೆ ಎಂಟ್ರಿ. ಒಂದು ವೇಳೆ ನೋ ಕ್ರಾಪ್ಸ್ ಅಂತ ಇದ್ದರೆ ಸರ್ಕಾರಿ ಯೋಜನೆಯ ಯಾವ ಲಾಭನೂ ಕೂಡ ನಿಮಗೆ ಸಿಗಲ್ಲ. ಉದಾಹರಣೆಗೆ PM ಕಿಸಾನ್ ಹಣ ಇರ್ಬೋದು, ಹಾಗೆಯೇ ಬರ ಪರಿಹಾರದ ಹಣ, ಬೆಳೆ ನಷ್ಟ ಪರಿಹಾರ, ಯಾವುದೇ ಸರ್ಕಾರಿ ಸೌಲಭ್ಯಗಳು ನಿಮಗೆ ಸಿಗಲ್ಲ. ಈ ರೀತಿ ನಿಮ್ಮ ಕ್ರಾಪ್ನ ನಿಮ್ಮ ಪಹಣಿಯಲ್ಲಿ ಎಂಟ್ರಿ ಮಾಡ್ಕೋಬೇಕು ಅಂದರೆ ನೀವು ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು. ಇದನ್ನು ಪ್ರತಿಯೊಬ್ಬರ ಗ್ರಾಮಕ್ಕೂ ಕೂಡ VA ಅಥವಾ ಕಂದಾಯ ಇಲಾಖೆಯಿಂದ ಅಧಿಕಾರಿಗಳು ಬಂದು ಕೂಡ ಮಾಡಿಕೊಡ್ತಾರೆ. ನೀವೇ ಸ್ವತಃ ಮಾಡ್ತೀನಿ ಅಂದರೆ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಈ ರೀತಿ ಬೆಳೆ ದರ್ಶಕ 26-27 ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಇಲ್ಲಿ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಸರ್ಕಾರಿ ಸಿಬ್ಬಂದಿ, ಪ್ರೈವೇಟ್ ರೆಸಿಡೆನ್ಸಿ ಮತ್ತು ರೈತ ಅಂತ ಆಪ್ಷನ್ ಇರುತ್ತೆ. ನೀವು ರೈತರಾಗಿದ್ದರೆ ಆ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಆಲ್ರೆಡಿ ಕಂದಾಯ ಇಲಾಖೆ ಅಧಿಕಾರಿಗಳು, VAಗಳು ಅಥವಾ ನಿಮ್ಮೂರಿನ ಕೆಲವು ಹುಡುಗರುಗಳಿಗೂ ಕೂಡ ಈ ಒಂದು ಆ್ಯಪ್ನ ಕೊಟ್ಟಿರ್ತಾರೆ. ಅವರು ಕೂಡ ಸರ್ವೆ ಮಾಡಿರ್ತಾರೆ. ಇಲ್ಲಿ ಸರ್ವೆ ಮಾಡಿದ ನಂತರ ಸರಿಯಾದ ಕ್ರಾಪ್, ನೀವು ಹಾಕಿರೋಂಥ ಕ್ರಾಪ್ನ ಅಲ್ಲಿ ಫೋಟೋ ಹೊಡೆದು ಸೆರೆ ಹಿಡಿದಿರ್ತಾರೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಮೊದಲಿಗೆ 2026-27 ಅಂತ ವರ್ಷ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ಋತು ಅಂತ ಕೇಳುತ್ತೆ, ಅಲ್ಲಿ ಪೂರ್ವ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ತಾಲೂಕು, ನಂತರ ನಿಮ್ಮ ಹೋಬಳಿ, ತದನಂತರ ನಿಮ್ಮ ಗ್ರಾಮ, ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಬಂದು ಇಲ್ಲಿ ಸರ್ವೆ ನಂಬರು, ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಎಂಟ್ರಿ ಮಾಡಿ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಆಪ್ಷನ್ ತೆರ್ಕೊಳ್ಳುತ್ತೆ. ಅಲ್ಲಿ ಹಿಸ್ಸೆ ನಂಬರ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಹಿಸ್ಸೆ ನಂಬರ್ ಅಥವಾ ಪೋಡಿ ನಂಬರ್ಗಳಿದೆ, ಆ ಒಂದು ಪೋಡಿ ನಂಬರಲ್ಲಿ ನಿಮ್ಮದು ಯಾವುದು ಪೋಡಿ ನಂಬರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಾಲೀಕರ ವಿವರಕ್ಕಾಗಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಾಣಿದಾರರ ಹೆಸರು ಅಲ್ಲಿ ಶೋ ಆಗ್ತದೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಕ್ರಾಪ್ ಸರ್ವೆ ಯಾರು ಮಾಡಿದ್ದಾರೆ ಅದರ ಡೀಟೇಲ್ಸು ಶೋ ಆಗ್ತದೆ. ಇಲ್ಲಿ ನೋಡ್ಬೋದು ಇವ್ರ ಹೆಸರು, ಫೋನ್ ನಂಬರ್ ಸಮೇತವಾಗಿ ಅಲ್ಲಿ ತೋರಿಸಿರುತ್ತೆ. ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಫೋನು ಕೂಡ ಮಾಡಿ ನೀವು ಅವ್ರ ಜೊತೆ ಮಾತಾಡ್ಬೋದು, ನಿಮ್ಮ ಸಮೀಕ್ಷೆನ ಕೂಡ ಮಾಡಿಸ್ಕೋಬೋದು. ನಂತರ ಹಿಂದೆ ಬಂದರೆ ಇಲ್ಲಿ ಸಮೀಕ್ಷೆ ವಿವರಗಳ ಪಡೆಯಿರಿ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ಗಳು ಈ ಥರ ತೆರ್ಕೊಳ್ಳುತ್ತೆ. ಇಲ್ಲಿ ಬಂದು ಸಮೀಕ್ಷೆಗಾರರ ಹೆಸರು ಇರುತ್ತೆ ನೋಡಿ, ಅದರ ಮೇಲೆ ಟ್ಯಾಪ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಕೆಳಗಡೆ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ನೋಡ್ಬೋದು ಬೆಳೆ ಸಮೀಕ್ಷೆ 26-27 ಮುಂಗಾರು. ಇಲ್ಲಿ ನಿಮ್ಮ ಬೆಳೆ ಶುದ್ಧ ಬೆಳೆನ, ಮಿಶ್ರ ಬೆಳೆನ, ಮಳೆಯಾಶ್ರಿತನ, ಅಪ್ರೂವ್ಡ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಹಾಗೆ ಫೋಟೋ ಎಲ್ಲ ಕೂಡ ಇಲ್ಲಿ ಸೆರೆ ಹಿಡಿದಿರ್ತಾರೆ. ನೀವು ಸಪೋಸ್ ಫೋಟೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಮೀನಿಗೆ ಹಾಕಿರ್ತಕ್ಕಂಥ ಕ್ರಾಪ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದು ಎಕ್ಸಾಕ್ಟಾಗಿ ನಿಮ್ಮ ಜಮೀನಿನಲ್ಲಿ ಹಾಕಿರ್ತಕ್ಕಂಥ ಕ್ರಾಪ ಅಥವಾ ಬೇರೆ ಕ್ರಾಪ ಅದನ್ನು ಫೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನರಿಗೆ ಈ ರೀತಿ ನಾವು ಕೂಡ ಕೆಲವು ಬೆಳೆ ಪರಿಹಾರದಂಥ ಹಣಗಳು ಬಂದಿಲ್ಲ. ಅವರು ಪ್ರತಿಯೊಂದು ಸರ್ವೆ ನಂಬರು ಕೂಡ ಎಂಟ್ರಿ ಮಾಡಬೇಕಾಗ್ತದೆ. ಅದರಿಂದ ಕೆಲವರು ಎಂಟ್ರಿ ಮಾಡ್ದೇ ನಿಂತಲ್ಲ ಜಾಗದಲ್ಲಿ ಅಕ್ಕಪಕ್ಕ ಜಮೀನು ಕೂಡ ಸೆರೆ ಹಿಡಿದು ಫೋಟೋನ ಅಪ್ಲೋಡ್ ಮಾಡೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಆಕ್ಷೇಪಣೆ ಇದ್ದರೆ ಇಲ್ಲಿ ಆಕ್ಷೇಪಣೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ವಿವರಗಳು, ಹಾಗೆಯೇ ಈಗ ಕರೆಕ್ಟಾಗಿರ್ತಕ್ಕಂಥ ಕ್ರಾಪು ಅಲ್ಲಿ ಫೋಟೋ ಸಿಂಬಲ್ ಇದೆ ನೋಡಿ, ಕ್ಯಾಮ್ರಾ ಸಿಂಬಲ್, ಅದನ್ನು ಕ್ಲಿಕ್ ಮಾಡಿ ಫೋಟೋನ ಸೆರೆ ಹಿಡಿದು ಸರಿಯಾದ ಬೆಳೆನ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ತದನಂತರ ಅವರು ಸರಿ ಮಾಡಿ ಕೊಡ್ತಾರೆ. ಈ ರೀತಿ ಇದು ಅಧಿಕಾರಿಗಳ ಲಾಗಿನಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಬೆಳೆ ಸಮೀಕ್ಷೆ. ಸ್ವತಃ ನೀವೇ ಮಾಡೋದು ಹೇಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದು ಕೂಡ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಬೆಳೆ ಸಮೀಕ್ಷೆ 2026-27 ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ರೀತಿ ಇರ್ತಕ್ಕಂಥ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಅಂತ ಬರುತ್ತೆ ಆ್ಯಪು, ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರ ಓಪನ್ ಮಾಡ್ಕೋಬೇಕಾಗ್ತದೆ. ತದನಂತರ ಓಪನ್ ಮಾಡ್ಕೊಂಡಿದ ನಂತರ ಲೈವಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಸರ್ವೆ ಮಾಡಬೇಕು ಅಂತ. ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರ ಫಸ್ಟು ಈ ಥರ ಅಲೋ ಕೇಳುತ್ತೆ, ನಿಮ್ಮ ಪರ್ಮಿಷನ್ ಎಲ್ಲ ಅಲೋ ಮಾಡ್ಕೊಳ್ಳಿ. ನಂತರ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಅಲೋ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ KYC ಮೂಲಕ ಆಧಾರ್ ದೃಢೀಕರಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಯಾರ ಹೆಸರದ್ದು ಜಮೀನು ಇರುತ್ತೆ ಅವ್ರ ಹೆಸರು ಆಧಾರ್ ನಂಬರ್ನ ಹಾಕಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು OTP ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು OTP ಪಡೆಯಿರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಪ್ರೊಸೀಡ್ ಅಂತ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜು ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ. ಇಲ್ಲಿ ಸಿಂಪಲಾಗಿ ಕೆಳಗಡೆ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಕೂಡ ಒಂದು OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆದ ನಂತರ ಯಶಸ್ವಿಯಾಗಿ ಈ ರೀತಿ ನಿಮ್ಮ ಸರ್ವೆ ನಂಬರು, FIDಗೆ ಏನೆಲ್ಲ ಲಿಂಕ್ ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನೀವು ಯಾವ ಸರ್ವೆ ನಂಬರ್ನು ಕೂಡ ಇಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ FIDಲಿ ಸರ್ವೆ ನಂಬರ್ ಬಿಟ್ಟೋಗಿದ್ರೆ ಕೆಳಗಡೆ ಬಂದು ಸರ್ವೆ ನಂಬರ್ ಸೇರಿಸಿ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಬಿಟ್ಟೋಗಿರ್ತಕ್ಕಂಥ ಸರ್ವೆ ನಂಬರ್ನ ನೀವು ಹೌದು ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜಲ್ಲಿ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನಿಮ್ಮ ಜಿಲ್ಲೆ, ಹಾಗೆಯೇ ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಗ್ರಾಮ, ಹಾಗೆ ನಿಮ್ಮ ಸರ್ವೆ ನಂಬರು ಸೆಲೆಕ್ಟ್ ಮಾಡಿಕೊಂಡು ಸರ್ವೆ ನಂಬರ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಿಟ್ಟೋಗಿರ್ತಕ್ಕಂಥ ಸರ್ವೆ ನಂಬರು ಡಾಟಾ ಇಲ್ಲಿ ಫೆಚ್ ಆಗುತ್ತೆ. ಯಶಸ್ವಿಯಾಗಿ ಪಡೆಯಲಾಗಿದೆ ಅಂತ ಬರುತ್ತೆ. ಈಗ ಸ್ನೇಹಿತರೆ ನೀವು ಸರ್ವೆ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಸರ್ವೆ ನಂಬರ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಜಮೀನಿನಲ್ಲಿ ಆಟಿಟ್ಯೂಡು, ಲ್ಯಾಂಡಿಟ್ಯೂಡು ಕೂಡ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಕೆಳಗಡೆ ಬಂದು ಬೆಳೆ ವಿವರನ್ನು ದಾಖಲಿಸಿ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ರೈತರ ಜಮೀನಿನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆಯೇ, ಉದಾಹರಣೆಗೆ ಮನೆ, ಕೊಟ್ಟಿಗೆ, ಹಾಗೆಯೇ ಕಣ, ಕೊಂಡ, ಬಾವಿ ಅಂತ ಇದೆ. ಏನಾದ್ರು ಜಮೀನಲ್ಲಿ ಈ ಥರ ಇತ್ತು ಅಂದರೆ
ನೀವು ಈ ಹೌದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರ ನೆಕ್ಸ್ಟಲ್ಲಿ ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯೇ ಅಥವಾ ಖಾಲಿ ಇರುವ ಪ್ರದೇಶ ಇದೆಯೇ ಅಂತ ಕೇಳುತ್ತೆ. ಅದನ್ನು ಕೂಡ ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ಹೌದು ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬೆಳೆದ ಬೆಳೆ ವಿವರಗಳು ಇಲ್ಲಿ ಟೈಪ್ ಮಾಡ್ಬೇಕು ನೀವು. ಸಪೋಸ್ ಈಗ ರಾಗಿಗೆ RAGI ಅಂತ ಟೈಪ್ ಮಾಡಿದ್ರೆ ರಾಗಿ ಓಪನ್ ಆಗುತ್ತೆ. ಅದೇ ರೀತಿ ನೀವು ಮೆಕ್ಕೆಜೋಳ ಅಂತ ಟೈಪ್ ಮಾಡಿದ್ರೆ ಮೇಯ್ಸ್ ಅಂತ ಟೈಪ್ ಮಾಡಿ ಅಲ್ಲಿ ಮೆಕ್ಕೆಜೋಳ ಓಪನ್ ಆಗ್ತದೆ. ಅದೇ ರೀತಿ ನಿಮ್ಮದು ಹಸಿರು, ಉದ್ದು, ಶೇಂಗಾ ಯಾವುದಿದೆ ಕ್ರಾಪು ಎಲ್ಲ ಕ್ರಾಪು ಕೂಡ ಇಲ್ಲಿ ಸರ್ಚ್ ಆಗುತ್ತೆ. ಅದು ಇಂಗ್ಲೀಷಲ್ಲಿ ಇರುತ್ತೆ. ಅದು ನೋಡಿ ಜೋಪಾನವಾಗಿ ನೀವು ಅಲ್ಲಿ ಸೇವ್ ಮಾಡ್ಕೋಬೇಕಾಗ್ತದೆ. ತದನಂತರ ಸ್ನೇಹಿತರೆ ಕೆಳಗಡೆ ಬಂದು ಶುದ್ಧ ಬೆಳೆನ ಮಿಶ್ರ ಬೆಳೆನ ಅಂತ ಕೇಳುತ್ತೆ. ಶುದ್ಧ ಬೆಳೆ ಅಂದರೆ ಒಂದು ಜಮೀನಿಗೆ ಒಂದೇ ಬೆಳೆ ಹಾಕಿರ್ತಕ್ಕಂಥ ಶುದ್ಧ ಬೆಳೆ. ಮಿಶ್ರ ಬೆಳೆ ಅಂದರೆ 2 ಬೆಳೆನ ಸೇರಿಸಿ ಹಾಕ್ತಿರ್ತಾರಲ್ಲ ಅದು ಮಿಶ್ರ ಬೆಳೆ ಬರುತ್ತೆ. ನಿಮ್ಮದು ಕ್ರಾಪು ಯಾವ ಬೆಳೆಗೆ ಸೇರಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಕೆಳಗಡೆ ಬಂದು ಬಿತ್ತನೆ ಸಮಯ ಅಂತ ಬರುತ್ತೆ. ಅಲ್ಲಿ 2026 ಜೂನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಈಗ ಓಪನ್ ಆಗ್ತಲ್ಲ, ಸರ್ವರ್ ಬಿಸಿ ಬರ್ತಾಯಿದೆ. ನಂತರ ಕೆಳಗಡೆ ಬಂದು ಮಳೆಯಾಶ್ರಿತನ ನೀರಾವರಿನ ಅಂತ ಕೇಳುತ್ತೆ. ನೀವು ಮಳೆಯಾಶ್ರಿತ ಆಗಿದ್ರೆ ಮಳೆಯಾಶ್ರಿತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ವಿಸ್ತೀರ್ಣ ಎಷ್ಟು ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ವಿಸ್ತೀರ್ಣನ ಹಾಕಿ ಕೆಳಗಡೆ ಬಂದು ಫೋಟೋ ಕ್ಯಾಮ್ರಾ ಸಿಂಬಲ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಫೋಟೋನ ಕ್ಯಾಪ್ಷನ್ ಮಾಡಿ ನೀವು ಫೋಟೋನ 3 ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ನಾನು 1 ಅಪ್ಲೋಡ್ ಮಾಡಿದ್ದೀನಿ. ಈಗ ಕನ್ಫರ್ಮ್ ಮಾಡ್ತಾಯಿದ್ದೀನಿ. ತದನಂತರ ಸೆಕೆಂಡ್ ಕ್ರಾಪು 2ನೇ ಫೋಟೋ ಇದೆಯಲ್ಲ ಗುರುತು, ಅದನ್ನು ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಆ್ಯಂಗಲ್ಲು ಅಂದರೆ ಬೇರೆ ಥರ ಆ್ಯಂಗಲಲ್ಲಿ ಅದೇ ಜಮೀನಿನ ಇನ್ನೊಂದು ಕಾರ್ನರ್ಗೆ ಹೋಗಿ ಫೋಟೋನ ಸೆರೆ ಹಿಡಿದು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೇ ರೀತಿ ಒಟ್ಟು 3 ಫೋಟೋಗಳು ಬರುತ್ತೆ. 3 ಫೋಟೋನು ಕೂಡ ಸೇಮ್ ಆ್ಯಸ್ ಇಟ್ ಈಸು ಇದೇ ರೀತಿ ಕನ್ಫರ್ಮ್ ಅಂತ ಮಾಡಬೇಕಾಗ್ತದೆ. ಎಲ್ಲ ಫೋಟೋನ ಸೆರೆ ಹಿಡಿದು ಅಪ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಬರಬೇಕಾಗ್ತದೆ. ಈಗ ನಾನು 3ನೇ ಫೋಟೋನ ಸೆರೆ ಹಿಡಿತಾ ಇದ್ದೀನಿ. ಈಗ ಈ 3ನೇ ಫೋಟೋನು ಕೂಡ ಕಂಪ್ಲೀಟ್ ಆಯಿತು. ನಂತರ ಕೆಳಗಡೆ ಬಂದು ಮಾಹಿತಿ ಸೇರಿಸಿ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ಪಾಪ ಬರುತ್ತೆ ಮಾಹಿತಿ ಉಳಿಸಲಾಗಿದೆ ಅಂತ. ಈಗ ಮತ್ತೆ ಕೆಳಗಡೆ ಬಂದು ವಿವರ ಉಳಿಸಿ ಅಂತ ನೀವು ಕ್ಲಿಕ್ ಮಾಡಬೇಕು. ನೀವು ಎಂಟ್ರಿ ಮಾಡಿರ್ತಕ್ಕಂಥ ಡೀಟೇಲ್ಸು ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಈಗ ವಿವರ ಉಳಿಸಿ ಅಂತ ಕ್ಲಿಕ್ ಮಾಡಿದ್ರೆ ಬೆಳೆ ವಿವರ ಮಾಹಿತಿ ಉಳಿಸಲಾಗಿದೆ ಅಂತ ಬರುತ್ತೆ. ಈಗ ಒಂದು ಸರ್ವೆ ನಂಬರು ನಿಮ್ಮದು ಬೆಳೆ ವಿವರ ಅಪ್ಲೋಡ್ ಯಶಸ್ವಿಯಾಗಿದೆ ಅಂತ ಬರುತ್ತೆ. ಒಂದು ಅಪ್ಲೋಡ್ ಆಯಿತು. ಇದೇ ರೀತಿ ನಿಮ್ಮ ಎಲ್ಲ ಸರ್ವೆ ನಂಬರ್ನು ಕೂಡ ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಗ್ರೀನ್ ಬರುತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಈ ಸೇಮ್ ಆ್ಯಸ್ ಇಟ್ ಈಸ್ ಮೊದಲು ಮಾಡಿದ್ರಲ್ಲ ಅದೇ ರೀತಿ ಪ್ರತಿಯೊಂದು ಸರ್ವೆ ನಂಬರ್ಗೂ ಕೂಡ ಈ ರೀತಿ ನೀವು ಸೆಲೆಕ್ಟ್ ಮಾಡಿ ಡಾಟಾ ಎಲ್ಲ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಬೆಳೆ ಸಮೀಕ್ಷೆ ವರದಿ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಅಪ್ಲೋಡ್ ವಿವರಗಳು ಅಂತ ಕ್ಲಿಕ್ ಮಾಡಿದ್ರೆ ನೀವು ಆಲ್ರೆಡಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿವರ ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಂತ ಬರಬೇಕು ಗ್ರೀನಲ್ಲಿ. ಆ ರೀತಿ ಇದ್ದರೆ ಅಪ್ಲೋಡ್ ಆಗಿರುತ್ತೆ ಅಂತ ಅರ್ಥ. ಇದೇ ರೀತಿ ನಿಮ್ಮ ಎಲ್ಲ ಇನ್ನು ಬಾಕಿ ಇರ್ತಕ್ಕಂಥ ಎಷ್ಟು ಮಾಡಬೇಕು ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಇದೇ ರೀತಿ ನೀವು ಪ್ರತಿಯೊಬ್ಬರು ಕೂಡ ಮನೆಯಲ್ಲೇ ಕೂತು ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಚಾನಲ್ ಹೆಸರು ಬಂದು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ನಿಮಗೆ ಬೇಕು ಅಂದರೆ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.